ಬ್ರೋ ನಿಮ್ಗೆ ಗೊತ್ತಾ ನನ್ನ ₹10 lakhs ಲೋನ್ ಜಸ್ಟ್ 2 ನಿಮಿಷದಲ್ಲಿ ಅಪ್ರೂವ್ ಆಗಿದೆ. ಸೂಪರ್ ಗುರು. ಯಾವ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್? ಗೊತ್ತಿಲ್ಲ, ಆದ್ರೆ ₹5,000 ಅಪ್ ಫ್ರಂಟ್ ಲೋನ್ ಪ್ರೊಸೆಸಿಂಗ್ ಫೀ ಜಿಪೇ ಅಲ್ಲಿ ಕಳಿಸಿ ಅಂತ ಕೇಳ್ತಿದ್ದಾರೆ. ಲೋನ್ ಅಪ್ರೂವ್ ಆಗಿಲ್ಲ, ನಿಮ್ಮ ಸ್ಕ್ಯಾಮ್ ಅಪ್ರೂವ್ ಆಗಿದೆ. ಒಂದು ಸಲ ಇಮ್ಯಾಜಿನ್ ಮಾಡಿ, ನೀವು ಶಾಂತಿಯಾಗಿ ಕೂತಿರುವಾಗ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತೆ. ಅವರ ಕಾನ್ಫಿಡೆನ್ಸ್ ನೋಡಿ, ಹಲೋ ನಾನು ಬಜಾಜ್ ಫೈನಾನ್ಸ್ ಇಂದ ಮಾತಾಡ್ತಿದ್ದೀನಿ, ಕಂಗ್ರಾಚುಲೇಷನ್ಸ್, ನಿಮ್ಮ ₹10 lakh ಪರ್ಸನಲ್ ಲೋನ್ ಆಲ್ರೆಡಿ ಅಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಕೇಳಿದ್ರೆ ಎಕ್ಸೈಟ್ಮೆಂಟ್ ಆಗುತ್ತೆ ಅಲ್ವಾ? ಆದ್ರೆ ಇಲ್ಲಿ ಒಂದು ದೊಡ್ಡ ಕ್ಯಾಚ್ ಇದೆ. ಅವರು ₹5,000 ಅಪ್ ಫ್ರಂಟ್ ಲೋನ್ ಪ್ರೊಸೆಸಿಂಗ್ ಫೀನ ಈ ಪರ್ಸನಲ್ ಜಿಪೇ ನಂಬರ್ಗೆ ಮೊದಲು ಪೇಮೆಂಟ್ ಮಾಡಿದ್ರೆ ತಕ್ಷಣ ಲೋನ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ನಿಮ್ಮನ್ನ ನಂಬಿಸೋಕೆ ಪ್ರಯತ್ನ ಮಾಡ್ತಾರೆ. ಆಗ ನಿಮ್ಗೆ ಅನ್ಸುತ್ತೆ ಪರ್ಸನಲ್ UPI ID ಮೇಲೆ ಪೇಮೆಂಟ್. ಸ್ವಲ್ಪ ಸಸ್ಪಿಷಿಯಸ್ ಅನ್ಸುತ್ತೆ ಅಲ್ಲ? ಇವಾಗ ಪ್ರೂಫ್ ಕೇಳನ್ವಾ? ಮೇಡಮ್, ವಾಟ್ಸಪ್ ಅಲ್ಲಿ ನನ್ನ ಎಂಪ್ಲಾಯ್ ID ಕಾರ್ಡ್ ನ ಕಳ್ಸಿದೀನಿ ನೋಡಿ. ಎಲ್ಲವೂ ಜೆನ್ಯೂನ್ ಅಂತ ತೋರ್ಸಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಜನರನ್ನ ಟ್ರ್ಯಾಪ್ ಮಾಡೋ ಇದು ಕಾಮನ್ ಟ್ರಿಕ್ ಇದು. ಹಾಗಾಗಿ ₹1 ಕೂಡ ಕಳಿಸೋದಕ್ಕೆ ಮುಂಚೆ ಈ ವಿಷಯಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ಬಜಾಜ್ ಫಿನಾನ್ಸ್ ಎಂಪ್ಲಾಯೀಸ್ ಬಿಸ್ನೆಸ್ ಪರ್ಪಸ್ ಗಾಗಿ ತಮ್ಮದೇ ಆದ ಎಂಪ್ಲಾಯ್ ID ಕಾರ್ಡ್ ನ ವಾಟ್ಸ್ಆಪ್ ಅಲ್ಲಿ ಕಳಿಸೋದಿಲ್ಲ. ಇವೆಲ್ಲ ಫೇಕ್ ಅಥವಾ ಫೋಟೋಶಾಪ್ ಮಾಡಿದ್ದ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಮತ್ತು ಕಾಮನ್ ಸೆನ್ಸ್ ಯೂಸ್ ಮಾಡಿ. ಬಜಾಜ್ ಫಿನಾನ್ಸ್ ಎಂಪ್ಲಾಯೀಸ್ ಯಾವಾಗ್ಲೂ ಪರ್ಸನಲ್ UPI ID ಗೆ ಅಪ್ ಫ್ರಂಟ್ ಲೋನ್ ಪ್ರೊಸೆಸಿಂಗ್ ಫೀ ಕೇಳಲ್ಲ. ಇದು ಕಂಪ್ಲೀಟ್ಲಿ ಫ್ರಾಡ್. ಸ್ಕ್ಯಾಮರ್ಸ್ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ, ಯಾಕಂದ್ರೆ ನಿಮಗೆ ಯೋಚನೆ ಮಾಡಕ್ಕೆ ಸಮಯ ಸಿಗಬಾರ್ದಂತ. ಯಾಕಂದ್ರೆ ಒಂದು ಚಿಕ್ಕ ತಪ್ಪು ಕೂಡ ಒಂದು ದೊಡ್ಡ ಫಿನಾನ್ಷಿಯಲ್ ಲಾಸ್ಗೆ ಕಾರಣ ಆಗಬಹುದು. ನೀವು ಸೈಬರ್ ಕ್ರೈಮ್ಗೆ ವಿಕ್ಟಿಮ್ ಆಗಿದ್ರೆ ತಕ್ಷಣ 1930ಗೆ ಕರೆ ಮಾಡಿ ಅಥವಾ cybercrime.gov.in ನಲ್ಲಿ ನಿಮ್ಮ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿ. ಈ ವಿಡಿಯೋನ ಸೇವ್ ಮಾಡಿ ತಪ್ಪದೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೊಬ್ಬರನ್ನ ಈ ಸ್ಕ್ಯಾಮ್ ಇಂದ ಪ್ರೊಟೆಕ್ಟ್ ಮಾಡಿ. ನೆನಪಿರ್ಲಿ, ಯಾರಾದ್ರೂ ಮೊದಲು ದುಡ್ಡು ಕೊಡಿ ಆಮೇಲೆ ಲೋನ್ ಸಿಗುತ್ತೆ ಅಂದ್ರೆ ಅದು ನಿಮ್ಮ ಬಿಗ್ಗೆಸ್ಟ್ ರೆಡ್ ಫ್ಲಾಗ್.